ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೇಘಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮೇಘ. ಶ್ರಾವಣ ಮಾಸದ ಮೊದಲ ಶುಕ್ರವಾರ ಉಪ್ಪಿನ ದೀಪ ಹಚ್ಚೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ನಾನು ಆಷಾಢ ಮಾಸದಿಂದ ಶ್ರಾವಣ ಮಾಸದವರೆಗೂ ಹಚ್ಚುತ್ತಾ ಇದ್ದೀನಿ. ಈ ಒಂದು ಸಾಲ್ಟ್ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ದೊಡ್ಡದು ಮಣ್ಣಿನ ದೀಪ ಅಥವಾ 2 ಚಿಕ್ಕದು ಮಣ್ಣಿನ ದೀಪ ತಗೊಂಡಿದ್ದೀನಿ. ಇದಕ್ಕೆ ಬೇರೆ ಏನು ಬೇಕಾಗಿಲ್ಲ ವಸ್ತುಗಳು. ದೊಡ್ಡ ಮಣ್ಣಿನ ದೀಪಕ್ಕೆ ಅಥವಾ ನಾನು ತಗೊಂಡಿರುವಂಥ 2 ಮಣ್ಣಿನ ದೀಪಕ್ಕೆ ಅರಿಶಿನ ಹಚ್ಕೊಳ್ತಾ ಇದ್ದೀನಿ. ಅರಿಶಿನ ಅಥವಾ ಹಾಲಲ್ಲಾದರೂ ಅಥವಾ ಮೊಸರಲ್ಲಿ, ನೀರಲ್ಲಿ ಯಾವುದರಲ್ಲಾದರೂ ಕಲಸಿ ಇಟ್ಕೊಂಡು ಈ ರೀತಿ ಎಲ್ಲ ದೀಪಗಳಿಗೂ ಹಚ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಹಚ್ಕೊಳ್ತಾ ಇದ್ದೀನಿ ಅಂತ. ಕೆಳಗಡೆ ಪ್ಲೇಟ್ ಇಡ್ತೀನಲ್ಲ, ಅದಕ್ಕೂ ಸಹ ನಾನು ಅರಿಶಿನ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕರಿಸ್ಕೊಳ್ತಾ ಇದ್ದೀನಿ. ಅದಾದ ನೆಕ್ಸ್ಟ್ ನಾನು ದೊಡ್ಡ ದೀಪ ತಗೊಂಡಿದ್ದೆ ಅಲ್ವಾ, ಅದಕ್ಕೆ ಅರಿಶಿನ ಬಳಿದು ಈ ರೀತಿ ಒಂದು 3 ಸರಿ 4 ಸರಿ ಅಥವಾ 5 ಈ ರೀತಿ 5 ಕಡೆ ಅರಿಶಿನ ಕುಂಕುಮನ ಹಚ್ಚಬೇಕು. ನೀವು ಯಾವುದೇ ದೀಪಕ್ಕಾಗಲಿ ಎಲ್ಲಿಗೆ ಬೊಟ್ಟಿಡುವಾಗಲೂ ಅರಿಶಿನ ಆ ಕಡೆ ಈ ಕಡೆ ಇದ್ದು ಕುಂಕುಮ ಮಧ್ಯ ಇರಬೇಕು. ಯಾಕಂತ ಹೇಳಿದರೆ ಮುತ್ತೈದೆಯರು ಅರಿಶಿನ ಗಲ್ಲದ ಹತ್ರ ಆ ಕಡೆ ಈ ಕಡೆ ಇಟ್ಕೊಳ್ತಾರೆ, ಸಿಂಧೂರನ ಹಣೆ ಮಧ್ಯದಲ್ಲಿ ಇಟ್ಕೊಳ್ತಾರೆ. ಎಕ್ಸಾಂಪಲ್ ಆ ರೀತಿ ಇರುತ್ತೆ ಇದಕ್ಕೆ ಶಾಸ್ತ್ರ. ಸೊ ಇವಾಗ ನಾನು 2 ದೀಪಕ್ಕೂ ಸಹ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ಅಲಂಕರಿಸ್ಕೊಳ್ಬೋದು ಇದನ್ನು. ಉಪ್ಪಿನ ದೀಪನ ಹಚ್ಚುವಂಥ ಒಂದು ಒಳ್ಳೆ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಆ ಟೈಮಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮನೆ ಹೆಣ್ಣು ಮಕ್ಕಳಾಗಲಿ ಮನೆಯ ಹೆಂಗಸರಾಗಲಿ ಈ ಶುಕ್ರವಾರ ಅಂದಮೇಲೆ ಪೂಜೆ ಪುರಸ್ಕಾರಗಳು, ಈ ಪೂಜೆ ಪುರಸ್ಕಾರದಲ್ಲಿ ನಿಮಗೆ ಈ ನಂಬಿಕೆ ಇದೆ ಅಂತ ಅಂದರೆ ಮಾತ್ರ ಈ ಒಂದು ಉಪ್ಪಿನ ದೀಪನ ಹಚ್ಚಿ. ಈ ಎಲ್ಲರ ಜೀವನ, ಅದೆಷ್ಟೋ ಜೀವನ, ಕೆಲವರ ಜೀವನ ಉಪ್ಪಿನ ದೀಪದಿಂದ ಕಳೆದಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕ್ಷಿ ಬಂದು ನಾನೇ. ಸೊ ನನಗೆ ಒಳ್ಳೆಯದಾಗ್ತಿರೋದ್ರಿಂದ ನಾನು 1 ವಾರನೂ ಮಿಸ್ ಮಾಡ್ದಿರ ಶುಕ್ರವಾರ ಬೆಳಗ್ಗಿನ ಜಾವ 4 ಗಂಟೆಗೆ ಎದ್ದು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಉಪ್ಪಿನ ದೀಪನ ಹಚ್ಕೊಳ್ತೀನಿ. ಯಾವುದೇ ದೀಪಕ್ಕಾಗ್ಬೋದು, ನೀವು ಜೋಡಿ ಬತ್ತಿನೇ ಹಾಕೋಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಕೆಳಗಡೆ ನಾನು ತಟ್ಟೆನ ಇಟ್ಕೊಂಡಿದ್ದೀನಿ, ಮೊದಲಿಗೆ ತೋರಿಸಿದ್ನಲ್ಲ ಅದು. ಅದಾದಮೇಲೆ ನೆಕ್ಸ್ಟು ದೊಡ್ಡ ದೀಪಕ್ಕೆ 5 ಇಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಒಂದು ದೀಪ, ಅದ್ರ ಮೇಲೆ ಇನ್ನೊಂದು ದೀಪ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಜೋಡಿ ಬತ್ತಿಯನ್ನು ಹೊಸದ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ. ಯಾವುದೇ ನೀವು ಪೂಜೆ ಪುರಸ್ಕಾರ ಮಾಡುವಾಗ ಲಕ್ಷ್ಮಿಗೆ ಇಷ್ಟ ಆಗುವಂಥದ್ದು ಹಳದಿ ಹೂವು ಮತ್ತು ಕೆಂಪು ಹೂವು ಈ ರೀತಿ ಅಲಂಕಾರ ಮಾಡ್ಕೊಳ್ಬೋದು. ನಿಮ್ಮ ಶಕ್ತಿಗನುಸಾರವಾಗಿ ಈ ದೀಪನ ಉತ್ತರ ದಿಕ್ಕಿಗೆ ಮುಖ ಆಗಿರಬೇಕು, ಆ ದೀಪ ಉರಿಯಬೇಕು. ನೋಡ್ತಾ ಇರ್ಬೋದು ಅಲ್ವಾ, ನಮ್ಮದು ನಂದಿ ಬಾಗಿಲಿದೆ. ನಾನು ಇಟ್ಟಿರುವಂಥ ಉಪ್ಪಿನ ದೀಪ ಉತ್ತರ ದಿಕ್ಕಿಗೆ ಇದೆ ಮುಖ ಮಾಡಿ. ಆ ರೀತಿ ನೀವು ನಿಮ್ಮ ಶಕ್ತಿಗನುಸಾರವಾಗಿ ಈ ದೀಪನ ಹಚ್ಕೊಂಡು ಬನ್ನಿ. ಅದಕ್ಕೆ ನೈವೇದ್ಯ ಅಂತ ಏನಿಲ್ಲ, ಪೂರ್ಣ ಫಲ ಯಾವುದಾದ್ರೂ ಒಂದು ನೈವೇದ್ಯ ಆಗಿ ಇಡ್ಬೋದು. ಮನೆಯಲ್ಲಿರುವಂಥ ಒಂದು ಬಾಳೆಹಣ್ಣು ಹಿಟ್ಟು ಅಥವಾ ಹಾಲು, ತುಪ್ಪ, ಅದಕ್ಕೆ ಸಕ್ಕರೆ ಹಾಕಿ ಈ ರೀತಿ ನೈವೇದ್ಯ ಮಾಡಿ ಅದನ್ನು ಮಾಮೂಲಿ ದೀಪನ ಬೆಂಕಿ ಪಟ್ಟಣದಲ್ಲಿ ಹಚ್ಕೊಂಡು, ಇನ್ನು ಉಪ್ಪಿನ ದೀಪ, ಕಾಮಾಕ್ಷಿ ದೀಪ ನೀವು ಹಚ್ಚೋದಿದ್ರೆ ಉಪ್ಪಿನ ದೀಪನ ಗಂಧದ ಕಡ್ಡಿಲಿ ಹಚ್ಚಿ, ಉಪ್ಪಿನ ದೀಪನ ಯಾವುದೇ ಕಾರಣಕ್ಕೂ ನೀವು ಬೆಂಕಿ ಪಟ್ಟಣದಲ್ಲಂತೂ ಹಚ್ಚಕ್ಕೆ ಹೋಗ್ಬೇಡಿ. ಗಂಧದ ಕಡ್ಡಿನ ಹಚ್ಚಿ ಅದಾದಮೇಲೆ ಉಪ್ಪಿನ ದೀಪನ ಗಂಧದ ಕಡ್ಡಿ ಸಹಾಯದಿಂದ ಹಚ್ಚಿ. ಈ ರೀತಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು, ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಬಗೆಹರಿಸು ಅಂತ ಹೇಳಿ ಮೊದಲಿಗೆ ವಿಘ್ನೇಶ್ವರನ ಧ್ಯಾನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಮನೆ ದೇವರನ್ನ ನೆನೆಸ್ಕೊಂಡು ಉಪ್ಪಿನ ದೀಪಕ್ಕೆ ನೀವು ನಿಮ್ಮ ಇಷ್ಟಾನುಸಾರ ಪ್ರಕಾರವಾಗಿ ನೀವು ಯಾವ ರೀತಿ ಬೇಡ್ಕೊಳ್ತೀರಾ ಆ ರೀತಿ ಬೇಡ್ಕೊಂಡು ಪೂಜೆ ಪುರಸ್ಕಾರ ಧೂಪ ದೀಪ ನೈವೇದ್ಯ ಮಾಡಿ ಅದಾದಮೇಲೆ ನೆಕ್ಸ್ಟು ನಿಮಗೆ ಟೈಮ್ ಇದ್ದರೆ ಲಲಿತಾ ಸಹಸ್ರನಾಮನ ಓದಿ. ಸೊ ನನಗೆ ಯಾವಾಗಲೂ ನಾನು ಲಲಿತಾ ಸಹಸ್ರನಾಮನ ಓದ್ತೀನಿ ಫ್ರೆಂಡ್ಸ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದನ್ನು ಸಹ ಶೇರ್ ಮಾಡ್ಕೊಂಡಿದ್ದೀನಿ ನಾನು.
ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರೆ ನಿಮಗೆ ಎರಡೂ ಸಹ ಓದಿ ಅದಾದಮೇಲೆ ನಿಮಗೆ ಕರ್ಪೂರದಿಂದ ಬೆಳಗ್ಗೆ ಅದು ಮತ್ತೆ ನೀವು ಏನು ಬೇಡ್ಕೊಳ್ತೀರಾ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅನ್ನೋದನ್ನು ದೇವರ ಹತ್ರ ಬೇಡ್ಕೊಳ್ಳಿ. ನಿಮ್ಮ ಇಷ್ಟಾನುಸಾರ ಆದಷ್ಟು ಬೇಗ ಈಡೇರುತ್ತೆ ಅಂತಲೇ ಹೇಳ್ತೀನಿ ನಾನು. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇದ್ರ ಫುಲ್ ಡೀಟೇಲ್ಸ್ ಸಹ ನಾನು ಪ್ರೀವಿಯಸ್ ವೀಡಿಯೋನ ಮಾಡಿದ್ದೀನಿ, ಹೋಗಿ ಒಂದ್ಸರಿ ಚೆಕ್ ಮಾಡಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಸಹ ಚೆಕ್ ಮಾಡ್ಬೋದು. ನಮ್ಮ ಮನೆ ಶ್ರಾವಣ ಮಾಸದ ಮೊದಲ ಶುಕ್ರವಾರದ ಪೂಜೆ ಸಿಂಪಲ್ ಆಗಿ ಈ ರೀತಿ ಇತ್ತು. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.